ನಮಸ್ಕಾರ ಎಲ್ಲರಿಗೂ. ಈ IBSA ರಿಸಲ್ಟ್ ಬಂದಾಗಿಂದ ಭಾಳ ಜನ ಕೇಳ್ತಾಯಿದ್ರಿ ಇಂಟರ್ವ್ಯೂ ಬಗ್ಗೆ ವಿಡಿಯೋ ಮಾಡಿ ಅದ್ರ ಬಗ್ಗೆ ಟಿಪ್ಸ್ ಹೇಳ್ಕೊಡಿ ಅಂತಂತೇಳಿ. ಭಾಳ ಜನ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದೀರ, ಟೆಲಿಗ್ರಾಮ್ನಲ್ಲೂ ಮಾಡಿದ್ದೀರ, ಯೂಟ್ಯೂಬ್ ಹಳೆ ವೀಡಿಯೋಸ್ನಲ್ಲಿ ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ದೀರ. ಭಾಳ ರಿಕ್ವೆಸ್ಟ್ ಬರ್ತಿತ್ತು, ಹಾಗಾಗಿ ನಿಮಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತೇಳ್ಬಿಟ್ಟು ಈ ವಿಡಿಯೋ ಮಾಡ್ತಿರೋದು. ಭಾಳ ಜನ ಒಬ್ಬೊಬ್ಬರು ಒಂದೊಂದು ಥರವಾಗಿ ಕೇಳ್ತಾಯಿದ್ರಿ. ಏನೇನೋ ನಿಮ್ಮೆಲ್ಲ ಡೌಟ್ಸ್ನ ನನ್ನ ಹಳೆ ವೀಡಿಯೋದಲ್ಲಿ ಸಾಧ್ಯವಾದಷ್ಟು ಕ್ಲಿಯರ್ ಮಾಡಿದ್ದೀನಿ. ಆದರೆ ನಿಮ್ಗೆ ಇನ್ನೂ ಡೌಟ್ಗಳಿದ್ದಾವೆ ಭಾಳ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಮಾಡಬೇಕಂತ ಮುಂದೆ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚಿತವಾಗಿ ಯಾರ್ಯಾರು ಟೈರ್ 2ನಲ್ಲಿ ಕ್ವಾಲಿಫೈ ಆಗಿ ಈ ಟೈರ್ 3 ಲಿಸ್ಟ್ಗೆ ಸೆಲೆಕ್ಟ್ ಆಗಿದ್ದೀರಲ್ಲ, ಅವ್ರಿಗೆಲ್ಲ ನನ್ನ ಕಡೆಯಿಂದ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ನಿಮಗೆ ಸಾಧ್ಯವಾದಷ್ಟು ಇಂಟರ್ವ್ಯೂನಲ್ಲಿ ಚೆನ್ನಾಗಿ ಪರ್ಫಾಮ್ ಮಾಡಿ. ಸೊ ಎಷ್ಟೇ ಜನ ಸೆಲೆಕ್ಟ್ ಆಗಿದ್ರು ಅದು ಫೈನಲ್ ಲಿಸ್ಟ್ ಎಷ್ಟಕ್ಕೆ ಇರಬೇಕು, 1:1 ಅಷ್ಟು ಮಾತ್ರ ಸೆಲೆಕ್ಟ್ ಆಗೋದು ಕೊನೆಗೆ. ಆ 1:1ನಲ್ಲಿ ನೀವು ಆಗೋದಕ್ಕೆ ಭಾಳ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ಆಬ್ವಿಯಸ್ಲಿ ಕೆಲವೊಂದಿಷ್ಟು ಜನ ಔಟ್ ಆಗ್ತಾರೆ. 1:1 ರೇಷೋ ಪ್ರಕಾರ ನೋಡಿದಾಗ ಅದು ಎಷ್ಟಾಗುತ್ತೋ ಅಷ್ಟು ಮಾತ್ರ ಫೈನಲ್ ಲಿಸ್ಟಲ್ಲಿ ನೇಮ್ ಬರೋದು. ನಿಮ್ಮ ಸ್ವಲ್ಪ ಇಂಟರ್ವ್ಯೂ ಸ್ಕಿಲ್ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಆಗಿತ್ತಂದರೆ ಹೈಯೆಸ್ಟ್ ಮಾರ್ಕ್ಸ್ ಸಿಗೋ ಚಾನ್ಸಸ್ ಸಿಗುತ್ತೆ. ಟೈರ್ 3 ಅಥವಾ ಫೈನಲ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬರಬೇಕು ಅಂತಂದರೆ ಮೇಯ್ನ್ ಕನ್ಸಿಡರ್ ಆಗೋದು ನಿಮ್ಮ ಟೈರ್ 1 ಮಾರ್ಕ್ಸ್ ಆ್ಯಂಡ್ ಇಂಟರ್ವ್ಯೂ. ಸೊ ಹಾಗಾಗಿ ಇಂಟರ್ವ್ಯೂನಲ್ಲಿ ಸ್ವಲ್ಪ ಸಾಧ್ಯವಾದಷ್ಟು ಚೆನ್ನಾಗಿ ನಿಮ್ಮ ಕಡೆಯಿಂದ ಬೆಸ್ಟ್ ಆ ಲೆವೆಲ್ಗೆ ನಿಮ್ಮ ಇಂಟರ್ವ್ಯೂ ಕೊಡೋದಕ್ಕೆ ಪ್ರಯತ್ನ ಮಾಡಿ. ಈ ವಿಡಿಯೋ ಮುಖಾಂತರ ನಾನು ಏನು ಹೇಳೋದು ಅಂತಂದರೆ, ನೀವು ಅಲ್ಲೊಬ್ಬರು ಇಲ್ಲೊಬ್ಬರು ನನಗೆ ವಾಟ್ಸಪ್ಪಲ್ಲಿ ಒಬ್ಬರು ಒಂದು ಮೆಸೇಜ್ ಮಾಡೋದು, ಟೆಲಿಗ್ರಾಮ್ನಲ್ಲಿ ಒಬ್ಬರು ಇನ್ನೊಂದು ಮೆಸೇಜ್ ಮಾಡಿ ಕೇಳೋದು, ಯೂಟ್ಯೂಬ್ ಕಮೆಂಟ್ಸ್ಗಳಲ್ಲಿ ನನ್ನ ಹಳೆ ವೀಡಿಯೋಗಳ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳ್ತಾಯಿದ್ರಿ. ನಾನು ಈ ವಿಡಿಯೋ ಮೂಲಕ ನಿಮಗೆ ಏನು ಹೇಳ್ತಿದ್ದೀನಿ ಅಂತಂದರೆ, ನಿಮಗೆಲ್ಲ ಎಷ್ಟೆಲ್ಲ ಡೌಟ್ಸ್ ಇದ್ದಾವೆ ಅವನ್ನೆಲ್ಲ ಈ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಕೆಳಗೆ ಕಮೆಂಟ್ ಮಾಡಿ. ನಾನು ನಿಮ್ಗೆ ಆ ಎಲ್ಲ ಪ್ರಶ್ನೆಗಳಿಗೆ ನಾನು ನಿಮಗೆ ನಾಳೆ ಅಥವಾ ನಾಡಿದ್ದು ಅಥವಾ 2 or 3 ಡೇಸ್ನಲ್ಲಿ ಉತ್ತರನ ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ವಿತ್ ಕ್ಲಾರಿಟಿ ನಾನು ನಿಮಗೆ ಆನ್ಸರ್ ಕೊಡ್ತೀನಿ. ಸೊ ಆ ಥರ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.